Guys, welcome back to Nagendra Narratives, another episode of Cooking with the Guests. आज हम लोग पहुंचे हैं मिस्टर ग्लेन करकड़ा के घर. यहाँ पर वो ऑलरेडी रुका हुआ है वहाँ पे. तो चलो मिस्टर एंटरप्रेन्योर एंड अ पैशनेट शेफ जाते हैं, बात करते हैं और देखते हैं आज क्या स्पेशल बनने वाला है. चलो सर, नमस्ते. हाउ आर यू सर? कम इन. सो गाइस, ನಾವು ಬಂದಿದ್ದೇವೆ ಗ್ಲೆನ್ ಕರ್ಕಡ ಅವರ ಮನೆಗೆ. ಸೊ ಒನ್ ಆಫ್ ದ ಪೀಪಲ್ ಹೂ ಇನ್ ಫ್ಯಾಕ್ಟ್ ಕಾಮೆಂಟೆಡ್ ಆನ್ ಅವರ್ ವಿಡಿಯೋ ಆ್ಯಂಡ್ ಈ ಸೆಡ್ ನಾಟ್ ಜಸ್ಟ್ ಮೀ, ಪೀಪಲ್ ಶುಡ್ ಆಲ್ಸೋ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಆ್ಯಂಡ್ ಶೋ ದೇರ್ ಕುಕಿಂಗ್ ಟ್ಯಾಲೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಗ್ಲೆನ್ ಫಾರ್ ದ ಸಪೋರ್ಟ್. ಸರ್, ನಾವಿವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡುವ. ಬಟ್ ಇವತ್ತು ನೀವು ಯಾವ ಡಿಶ್ ಮಾಡ್ತಿದ್ದೀರಿ ಇಲ್ಲಿ ಸ್ಟಾರ್ಟ್ ಮಾಡೋ ಸರ್? ನಾನು ಚಿಕನ್ ಮತ್ತು ದಾಲ್. ಓಕೆ. ಕಾಂಬಿನೇಷನ್ ಒಂದು ಗ್ರೇವಿ. ಓಕೆ. ಆ್ಯಂಡ್ ಒನ್ ಪಾಂಪ್ಲೆಟ್ ಟಿಕ್ಕಾ. ಪಾಂಪ್ಲೆಟ್ ಟಿಕ್ಕಾ. ಗ್ರೀನ್ ಟಿಕ್ಕಾ. ಓಕೆ. ವಿಚ್ ಇಸ್ ಮೇಡ್ ಇನ್ ಪ್ಯಾನ್. ಓಕೆ. ಪ್ಯಾನಲ್ಲಿ ರೋಸ್ಟ್ ಮಾಡಿ. ನೈಸ್ ಗೈಸ್. ಸೊ ಚಿಕನ್ ಸಹ ಸಿಗ್ತಾ ಉಂಟು, ಫಿಶ್ ಸಹ ಸಿಗ್ತಾ ಉಂಟು. ಆದ್ದರಿಂದ ಎಂತ ಮಾತಾಡ್ಲಿಕ್ಕಿದ್ರು ಕಿಚನಿಗೆ ಹೋಗಿ ಮಾತಾಡುವ, ಇನ್ನು ಕಾಯ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಯು ಆರ್ ಆಲ್ವೇಸ್ ವೆಲ್ಕಮ್. ಚಲೋ ಹೋಗುವ ಹಾಗಾದ್ರೆ. ಸೊ ಗ್ಲೆನ್, ಇವತ್ತು ಹಾಗಾದ್ರೆ ಚಿಕನ್ ಫಿಶ್ ಎರಡು ಸಹ ಆಗ್ತಾ ಉಂಟು. ಅದರ ಮುಂಚೆ ನಾನು ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಸರ್ತಿ ಆಡಿಯನ್ಸಿಗೆ ಒಂದು ಸರ್ತಿ ಹೇಳಿಬಿಡುವ ಹೇಳ್ಕೊಂಡು, ನೀವು ಆಂಟರ್ಪ್ರಿನರ್. ಸೊ ನಿಮ್ಮ ಬಿಸ್ನೆಸ್ ಎಂತ ಗ್ಲೆನ್? ನಾವು ಆ್ಯಕ್ಚುಲಿ ಫ್ಯಾಮಿಲಿ ಬಿಸ್ನೆಸ್ ಇದೆ ನಮ್ಮದು. ಓಕೆ. ನಾವು ಅಲ್ಯೂಮಿನಿಯಂ ಕ್ಯಾಪ್ಸ್ ಮಾಡ್ತಿದ್ದೇವೆ ಫಾರ್ ಫಾರ್ಮಾಸ್ಯೂಟಿಕಲ್, ಅಂದರೆ ಫಾರ್ಮಾಸ್ಯೂಟಿಕಲ್ ಮತ್ತು ಲಿಕ್ಕರ್ಸ್. ಓಕೆ. ಇಲ್ಲಿ ಇದು 95% ನಾವು ಫಾರ್ಮಾಸ್ಯೂಟಿಕಲ್ದು ಸಪ್ಲೈ ಮಾಡ್ತಾ ಇದ್ದೀರಿ. ಅಲ್ಯೂಮಿನಿಯಂ ಕ್ಯಾಪ್. ಓಕೆ. ಇಲ್ಲಿ ಹತ್ರದಲ್ಲಿ SDM ಉಂಟು, ಅದರದ್ದು 100% ನಾವೇ ಸಪ್ಲೈ ಮಾಡೋದು. ಇಂಟ್ರೆಸ್ಟಿಂಗ್. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಇಲ್ಲಿ ನಮ್ಮ ಉಡುಪಿ ಅಂಡರ್ ಎಲ್ಲ ನಾವೇ ಸಪ್ಲೈ ಮಾಡ್ತೀವಿ. ಲಿಕ್ಕರ್ ಇದು ಕ್ಯಾಪ್ ಮಾತ್ರ ಸಪ್ಲೈ ಮಾಡೋದು ನೀವು? ಹೌದು. ಹೌದು. ಓಕೆ. ಗೋವಾಕ್ಕೆ ಮಾಡ್ತೀವಿ. ಗೋವಾಕ್ಕೆ. ಓಕೆ. ಗೋವಾಕ್ಕೆ ಹೋಗ್ತೀವಿ. ನೈಸ್. ಗೋವಾಕ್ಕೆ ಹೋಗ್ತಾ ಉಂಟಂತೆ, ಆಯ್ತಾ? ಸೊ ವಿ ಹ್ಯಾವ್ ಅವರ್ ಓನ್ ಫಾರ್ಮ್. Okay. ಇದೆ ನಾವು ಇಲ್ಲಿ ಹತ್ರದಲ್ಲೇ ಅಲೆಯೂರು ಕೆಂಪೂರು ರೋಡ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ಟು ಸಿ ವಾಟ್ ಅನ್ ಆಂಟರ್ಪ್ರಿನರ್ ಕುಕ್ಸ್ ಟುಡೇ. ಸೊ ಸರ್, ನಾವು ಇಂಗ್ರೀಡಿಯೆಂಟ್ಸ್ ಒಂದ್ಸತಿ ತೋರಿಸೋ ನಮ್ಮ ಆಡಿಯನ್ಸಿಗೆ. ಚಿಕನ್ ಇದೆ, ಟೈಸನ್ ಚಿಕನ್. ಓಕೆ. ಅದಕ್ಕೆ ದಾಲ್ ಹಾಕಿದ್ದೇನೆ, ಮತ್ತೆ ಟೊಮೆಟೊ ಆನಿಯನ್ ನಾರ್ಮಲ್ ಆಗಿ ನಾವು ಚಿಕನ್ ಕುಕ್ ಮಾಡ್ಲಿಕ್ಕೆ ಅದನ್ನ ಹಾಕಿ ರೆಡಿ ಇಟ್ಟಿದ್ದೇನೆ. ಚಿಲ್ಲಿ ಮತ್ತೆ ಕೊರಿಯಂಡರ್. ಚಿಲ್ಲಿ, ಕೊರಿಯಂಡರ್ ಇದೆ, ಆನಿಯನ್ ಇದೆ, ಟೊಮೆಟೊಸ್ ಇದೆ, ಗಾರ್ಲಿಕ್ ಇದೆ, ಜಿಂಜರ್ ಇದೆ. ಪರ್ಫೆಕ್ಟ್. ಸಾಲ್ಟ್ ಮತ್ತೆ ಹಲ್ದಿ. ಓಕೆ. ಮತ್ತೆ ಅದಕ್ಕೆ ಬೇಕಾದ ಇದು ಮಸಾಲಾದ ಇಂಗ್ರೀಡಿಯೆಂಟ್. ಓಕೆ. ಇದು ಎಲ್ಲ ಇದು ಕೊರಿಯಂಡರ್, ಇದು ಬಾಡೆ ಸೊಪ್ಪು, ಇದು ಜೀರಾ, ಪೆಪ್ಪರ್, ಕ್ಯಾಶ್ಯೂ ನಟ್, ಇದು ಎಲೈಚಿ, ಇದು ದಾಲ್ಚಿನ್ನಿ, ಲವಂಗ, ಹಿಂಗು, ಹುಳಿ, ಟ್ಯಾಮರಿಂಡ್. ಇದು ಕಾಶ್ಮೀರಿ ಚಿಲ್ಲಿ. ಓಕೆ. ಇದು ನೋಡಿ, ಇದು ಡಿಫರೆನ್ಸ್ ಇದೆ. ಇದು ಮತ್ತೆ ಇದು ಬ್ಯಾಡಗಿ ಚಿಲ್ಲಿ. ಮತ್ತೆ ಜಿಂಜರ್, ಗಾರ್ಲಿಕ್, ಪುದೀನ, ಕೊರಿಯಂಡರ್, ಗ್ರೀನ್ ಚಿಲ್ಲಿ, ಟೊಮೆಟೊಸ್, ಮತ್ತೆ ಆನಿಯನ್ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಓಕೆ, ಬರಿಸ್ತಾ. ನೈಸ್. ಮತ್ತೆ ಇದಕ್ಕೆ ಕೆಲವು ಡ್ರೈ ಬೇಕಾಗುತ್ತೆ ಮಸಾಲಾ ಐಟಮ್ಸ್. ಓಕೆ. ಕಸೂರಿ ಮೇಥಿ, ಇದು ಜೀರಾ ಮತ್ತೆ ಕೊರಿಯಂಡರ್ ರೋಸ್ಟೆಡ್, ಗರಂ ಮಸಾಲ, ಹಲ್ದಿ ಮತ್ತೆ ಕೋಕೋನಟ್, ಗ್ರೇಟೆಡ್ ಕೋಕೋನಟ್. ಇದು ಒಂದು ಡಿಶ್ಗೆ ಬೇಕಾಗ್ತದೆ. ಮತ್ತೆ ಘೀ. ಓಕೆ, ಹಾಗಾದ್ರೆ ನಾವು ಈ ಡಿಶ್ ಇಂದ ಸ್ಟಾರ್ಟ್ ಮಾಡುವನ? ಓಕೆ, ಪರ್ಫೆಕ್ಟ್. ಮತ್ತೆ ಯಾಕಂದ್ರೆ ಇನ್ ಬಿಟ್ವೀನ್ ನಾವು ಇದು ಸರ್ ಪ್ಯಾರಲಲ್ ಆಗಿ ಮಾಡ್ತೇವೆ. ಓ, ಹಾಗಾದ್ರೆ ಒಂದು ಕೆಲಸ ಮಾಡುವ, ನಿಮ್ಗೆ ಫಿಶ್ ಇಟ್ಸ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಒಂದ್ಸತಿ ತೋರಿಸಿ ಬಿಡು. ಇದು ಫಿಶ್ ಇದು. ಓಕೆ. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಹೋಮ್ ಮೇಡ್. ಓಕೆ. ಮತ್ತೆ ಹಲ್ದಿ, ವಿನಿಗರ್, ಸಾಲ್ಟ್ ಹಾಕಿ ಓಕೆ ಇಟ್ಟಿದ್ದೇನೆ. ಈಗ ನಮ್ಗೆ ಬೇಕಿರೋದು ಹಂಕರ್ಡ್. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಇದರಲ್ಲಿ. ಮತ್ತೆ ಇದು ಕೆಲವು ಪೌಡರ್ಸ್ ಎಲ್ಲ ಬೇಕಿದ್ದು, ನಮ್ಮ ಕಡಲೆ ಹಿಟ್ಟು ರೋಸ್ಟೆಡ್, ಇದು ಗರಂ ಮಸಾಲ, ಕ್ಯೂಮಿನ್ ಮತ್ತು ಕೊರಿಯಂಡರ್ ರೋಸ್ಟೆಡ್. ಓಕೆ. ಪೆಪ್ಪರ್, ಹಲ್ದಿ, ಮತ್ತೆ ಕಸೂರಿ ಮೇಥಿ, ಸಾಲ್ಟ್, मस्टर्ड ऑयल. ओके, इंटरेस्टिंग. बादिशा, आपके रीजन का कुछ बन रहा है. तो ग्लेन, ನಾವು ಈಗ ಫಸ್ಟ್ ಡಿಶ್ ಯಾವುದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗ?
ನಾವು ಇದನ್ನು ಕುಕ್ಕರ್ಗೆ Chicken. ಚಿಕನ್ All ಕುಕ್ ಆಗಲಿಕ್ಕೆ ಹಾಕುವ. ಓಕೆ ಸ್ವಲ್ಪ ವಾಟರ್ ಹಾಕುವ, ಅಗತ್ಯ ಇಲ್ಲ ಆದ್ರೂ ಸ್ವಲ್ಪ ಹಾಕಿದ್ರೆ ಒಳ್ಳೆಯದು. ಓಕೆ ಇದು ವಿಸಿಲ್ ವಿಸಿಲ್ ಹಾಕಲಿಕ್ಕೆ ಉಂಟು. ಓಕೆ ಯಾಕಂದ್ರೆ ಟೈಸನ್ ಸ್ವಲ್ಪ ಟೈಮ್ ತಗೊಳ್ತದೆ. ಟೈಮ್ ತಗೊಳ್ತದೆ. ಮ್ಯಾರಿನೇಟ್ ಮಾಡೋಣ ನಾವು. ಓಕೆ ಅದರಲ್ಲಿ ಕುಕ್ಕರ್ ಅಲ್ಲಿ ವಿಸಿಲ್ ಆಗಬೇಕು ಅಷ್ಟೊಳಗೆ. ಓಕೆ ಯಾಕಂದ್ರೆ ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ ಅದು ಒಳ್ಳೇದಾಗ್ತದೆ, ಹೀರ್ಕೊಳ್ತದೆ. ಈಗ ನಾವು ಇದಕ್ಕೆ ಇದೊಂದು ಮಿಕ್ಸಿಂಗ್ ಬೌಲಲ್ಲಿ ಮಸ್ಟರ್ಡ್ ಆಯಿಲ್, ಓಕೆ ಮತ್ತೆ ಹಂಕಲ್ ಓಕೆ 2 ಸ್ಪೂನ್, 2 ಸ್ಪೂನ್. ಮತ್ತೆ ಇದೆಲ್ಲ ಮಸಾಲಾಸ್ ಇಲ್ಲ. ಓಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓ ಇದು ನೀವು ಮನೆಯಲ್ಲಿ ಮಾಡಿದ್ದು. ಅದಕ್ಕೆ ನಾನು ಕೊರಿಯಂಡರ್ ರೂಟ್ಸ್ ಮತ್ತೆ ಸ್ಟೆಮ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್, ಓಕೆ ಮತ್ತೆ ಗ್ರೀನ್ ಚಿಲ್ಲಿ ಸ್ವಲ್ಪ. ಓಕೆ ಸೊ ಓಕೆ ಇದು ಫ್ರಿಜ್ ಅಲ್ಲಿ ಇಟ್ರೆ ಒಂದು ತಿಂಗಳು ಇಡ್ಬೋದು ಅಂತ. ಓಕೆ ಅದೇ ಆ ಗ್ರೀನ್ ಕಲರ್ ಉಂಟು ಅದಕ್ಕೆ. ಅದು ಕೊರಿಯಂಡರ್ ರೂಟ್ಸ್ ಮತ್ತು ಸ್ಟೆಮ್ ನಾನು ಬಿಸಾಡುದೇ ಇಲ್ಲ. ಓಕೆ ಅದನ್ನ ನಾನು ಮಾಡಿದ್ರೆ ನಾವು ಮನೆಯಲ್ಲೇ ಮಾಡುದು. ಮತ್ತೆ ಈ ಕೊರಿಯಂಡರ್ ಪೌಡರ್ ಆರ್ ಜೀರಾ ಅದೆಲ್ಲ ನಾವು ಮನೆಯಲ್ಲೇ ಇಂಟ್ರೆಸ್ಟಿಂಗ್ ಗೈಸ್. ಇವರು ಮನೆಯಲ್ಲೇ ಮಾಡೋದು ಹೇಳಿದ ನಂತರ there is also another interesting part to it. The guy is somehow deeply involved with the organic lifestyle. So there is a lot of things that he is researching on in terms of organic. ನಿಮ್ಮದು ಹೇಗೆ ಅದು ಇಂಟ್ರೆಸ್ಟ್ ಅದರಲ್ಲಿ ಡೆವಲಪ್ ಆದದ್ದು? ನನಗೆ ಒಂದು ನಾನು ಈಗ ಸಿಕ್ಕುವಂಥದ್ದೆಲ್ಲ ಅನ್ಹೆಲ್ದಿ ಅಂತ ಹೇಳ್ತಿಲ್ಲ, ನಾನು ಅದಕ್ಕೆ ಅಗೇನ್ಸ್ಟ್ ಸಹ ಇಲ್ಲ. ಬಟ್ ಸ್ವಲ್ಪ ಈ ಗೀ ಆಗಲಿ, ಆಯಿಲ್, ಮತ್ತೆ ಈ ನಮ್ಮ ಜಾಗರಿ, ಜೇನುತುಪ್ಪ ಇಂಥದ್ದೆಲ್ಲ ಸ್ವಲ್ಪ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಆದಷ್ಟು ನಮ್ಮ ಜನರಿಗೆ ಸಿಕ್ಬೇಕು ಅಂತ ಹೇಳಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲಿ ಸಿಗ್ತದೆ ಆನ್ಲೈನ್ ರಿಸರ್ಚ್ ಮಾಡಿ. ಇವನ್ ಅದು ಚಿಲ್ಲೀಸ್ ಎಲ್ಲ ಕಾಶ್ಮೀರಿ ಚಿಲ್ಲಿ ಸಿಗುದಿಲ್ಲ, ಅದನ್ನ ಎಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು ನಾವು ಇದೆಲ್ಲ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಅದನ್ನು ತರಿಸುದು, ಅದನ್ನು ಟ್ರೈ ಮಾಡುದು ಅಂತದೆಲ್ಲ ಮಾಡ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಫ್ಯೂಚರ್ ಪ್ಲಾನಿಂಗ್ ಇದೆ, ಏನೋ ಮಾಡ್ಬೇಕಂತ. ಓಕೆ ಹೇಳಿದ್ರೆ ಈಗ ಈ ರಿಸರ್ಚ್ ಆದ ನಂತರ ಯಾವ್ದೊಂದು ಬಿಸ್ನೆಸ್ ವೆಂಚರ್ ಅಥವಾ ಎಂತಾದ್ರು ಆ ತರ ಇದೆ ಮುಂದಿನ. ಓಕೆ ಇದಕ್ಕೊಂದು ಇದು ಪೇಸ್ಟ್ ಮಾಡಿದ್ದೇನೆ. ಇದು ಕೊರಿಯಂಡರ್ ಲೀವ್ಸ್, ಮಿಂಟ್ ಲೀವ್ಸ್, ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ. ಓಕೆ ಇದಕ್ಕೆ ಪಾಲಕ್ ಸಹ ಹಾಕ್ಬೋದು. ಓಕೆ ಅದು ಇನ್ನೂ ಗ್ರೀನ್ ನಮ್ಗೆ ಇನ್ನು ಪಾಲಕ್ ಹಾಕ್ಬೋದು, ಬಟ್ ಬ್ಲಾಂಚ್ ಮಾಡಿ ಹಾಕ್ಬೇಕು. ಒಂದು 3-4 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿ ಒಂದು 2-3 ಲೀವ್ಸ್ ಹಾಕಿದ್ರೆ ಸಾಕಾಗ್ತದೆ. ಬಟ್ ಅದು ನಾನು ಬೇಡ ಅಂತ ಮಾಡಿದ್ದು. ಸೊ ಇದನ್ನ ಒಂದು ಸ್ವಲ್ಪ ಹಾಕಿದ್ರೆ ಒಂದು 2 ಸ್ಪೂನ್, ಓಕೆ 2-3 ಸ್ಪೂನ್ ಹಾಕಿದ್ರೆ. ಸೊ ಗ್ರೀನ್ ಮಸಾಲ ಹೇಳಿದಿರಿ ನೀವು ಹೇಗಿದ್ರೆ ಸರ್. ಓಕೆ ನಾವು ದ ಕಲರ್ ಇಸ್ ಚೇಂಜಿಂಗ್. ಸ್ವಲ್ಪ ಸಾಲ್ಟ್ ಹಾಕು. ಸಾಲ್ಟ್ ಸ್ವಲ್ಪ ಹಾಕಿದ್ರೆ, ಯಾಕಂದ್ರೆ ಇದರಲ್ಲಿ ಸಾಲ್ಟ್ ಆಲ್ರೆಡಿ ಇದೆ ಮ್ಯಾರಿನೇಟ್ ಮಾಡಬೇಕಾದ್ರೆ. ಓಕೆ ಇದನ್ನು ಫಿಶ್ ಅನ್ನು ಓಕೆ ಕೋಟ್ ಮಾಡಿ ಅದರಲ್ಲಿ ಇರಲಿ ಅದು ಹಾಕಿ. ಗ್ಲೆನ್ ಇಷ್ಟು ನಮ್ಮನೆ ಆರ್ಗನೈಸ್ಡ್ ಆಗಿ ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಎಂತ ನೀವು ಕುಕಿಂಗ್ ಎಂತ ನೀವು ಪ್ಯಾಷನ್ ಹಾಬಿ? ಮುಂಚಿಂದ ಚಿಕ್ಕದಿಂದ ಸಹ ಹಾಬಿ. ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಇಲ್ಲಿ ನಾವು ಲೋಕಲ್ ಚಾನಲ್ ಬಿಗ್ ಜೆ ಟಿವಿಯಲ್ಲಿ ಅಲ್ಲಿ ಅರೌಂಡ್ ಒಂದೇ ದಿನದಲ್ಲಿ 7 ಡಿಶ್ 8 ಡಿಶ್ ನಾನು ಒಂದೇ ದಿನದಲ್ಲಿ ಶಾರ್ಟ್ ಮಾಡಿದ್ದೇನೆ. ಅದರ ನಂತರ ನಾನು ಲಿವಿಂಗ್ ಫುಡ್ಸ್ಗೆ ಹೋಗಿದ್ದೇನೆ. ಲಿವಿಂಗ್ ಫುಡ್ಸ್ ಮುಂಬೈಗೆ ನಾನು ಒಂದು ಕಾಂಪಿಟಿಷನ್ ಇತ್ತು, ಫುಡ್ ಫಿಯೆಸ್ಟಾ ಅಂತ, 2017. ಅಲ್ಲಿ ಹೋಗಿ ಅಲ್ಲಿ ನನಗೆ ಮುಂಬೈಯಲ್ಲಿ ಸೆಲೆಕ್ಷನ್ ಆಗಿತ್ತು. ಓಕೆ ಮ್ಯಾರಿನೇಟ್ ಆಯ್ತು. ಓಕೆ ಇನ್ನು ಇದನ್ನು ಸ್ವಲ್ಪ ರೆಸ್ಟಿಗೆ ಇರಬೇಕು. ಓಕೆ ಓ ಇದನ್ನ ನೀನು ಲಾಸ್ಟ್ ಗೆ ಫ್ರೈ ಇದು ಮಾಡಿದ್ರೆ ಅಷ್ಟೇ. ಇಂಟ್ರೆಸ್ಟಿಂಗ್. ಒಂದು ಡಿಶ್ ಆಯ್ತು ರೆಡಿ. ಸೊ ಇದಿರಲಿ ಇಲ್ಲಿ. ಓಕೆ ಈಗ ನಾವು ಕುಕ್ಕರ್ ಅಲ್ಲಿ ವಿಸಿಲ್ ಬರ್ಲಿಕ್ಕೆ ಕಾಯಬೇಕಲ್ಲ? ಕುಕ್ಕರ್ ಅಲ್ಲಿ ವಿಸಿಲ್ ಬರ್ಲಿಕ್ಕೆ ಕಾಯಬೇಕು. 1-3-4 ಅದು ಬರ್ತದೆ. ಇದು ನಮ್ಗೆ ಇದು ರೆಡಿ ಮಾಡ್ಲಿಕ್ಕೆ ಇದೆ. ಓ ಮಸಾಲಾ ರೆಡಿ ಮಾಡು. ವೆರಿ ಗುಡ್. ಇದು ಈಗ ಆನಿಯನ್ ಫ್ರೈಡ್ ಉಂಟು, ಈಗ ಇದನ್ನು ಪುನಃ ಕಂಟಿನ್ಯೂ ಮಾಡ್ಲಿಕ್ಕೆ ಉಂಟು. ಇದು ಫ್ರೈ ಆಗಿದೆ. ಓಕೆ ಆನಿಯನ್ ಫ್ರೈಡ್ ಉಂಟು. ಇದಕ್ಕೆ ನಾವು ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಫಸ್ಟ್ ಇಲ್ಲಿ ಎಲ್ಲ ಒಟ್ಟಿಗೆ ಹಾಕುವುದಾ ಇದನ್ನು? ಫಸ್ಟ್ ಇದು ಎಲ್ಲ ಡ್ರೈ ಇದ್ದು. ಓಕೆ ಡ್ರೈ ಇಂಗ್ರೀಡಿಯೆಂಟ್ಸ್, ಕ್ಯಾಶ್ಯೂ ನಟ್ಸ್, ಕೊರಿಯಂಡರ್, ಇದೆಲ್ಲ ಗರಂ ಮಸಾಲ ಅಂತ ಪೌಡರ್ ಇದೆಲ್ಲ ಇದೆ. ಹೋಲ್ ಮಸಾಲಾಸ್. ಕಾಶ್ಮೀರಿ ಚಿಲ್ಲಿ, ಬ್ಯಾಡಗಿ ಚಿಲ್ಲಿ, ಓಕೆ
ಸಾಲ್ಟ್. ಕಾಶ್ಮೀರಿ ಚಿಲ್ಲಿ ಮತ್ತೆ ಬ್ಯಾಡಗಿ ಚಿಲ್ಲಿ ಹಾಕಿದ್ರೆ ಎಂತ ಡಿಫ್ರೆನ್ಸ್ ಅಂತ ಬರ್ತದೆ ಅದರಲ್ಲಿ? ಒಂದು ಕಲರ್ ಯಾವುದು ಬ್ಯಾಡಗಿಯ? ಇದು ಕಾಶ್ಮೀರಿ ಚಿಲ್ಲಿ ರೆಡ್ ಡಾರ್ಕ್ ರೆಡ್ ಬರ್ತದೆ. ಓಕೆ. ಮತ್ತೆ ಅದು ಖಾರ ಕಮ್ಮಿ. ಅದೀಗ ನಮ್ಗೆ ಈಗ ಮಸಾಲದ ಕ್ವಾಂಟಿಟಿ ಜಾಸ್ತಿ ಮಾಡ್ತದೆ. ಖಾರ ಅಷ್ಟು ಆಗುದಿಲ್ಲ. ಆ ರೀಸನ್ಗೋಸ್ಕರ ಇದು ಆಕ್ಚುಲಿ ಕೆಲವು ಡಿಶಸ್ಗೆಲ್ಲ ಈಗ ನಾನು ಯಾಕೆ ಇದನ್ನು ತರಿಸಿದಂತ ಹೇಳಿದ್ರೆ, ಈಗ ನಾವು ಕೆಲವು ಚೈನೀಸ್ ಎಲ್ಲ ಮಾಡ್ತೇವೆ, ಆಗ ನಮ್ಗೆ ಆ ಕಲರ್ ಎಲ್ಲ ಹಾಕಬೇಕು, ಅದೆಲ್ಲ ಹಾಕ್ಬೇಕಂತಿಲ್ಲ. ಇದನ್ನು ಪ್ರಾಪರ್ ಆಗಿ ನಾವು ಯೂಸ್ ಮಾಡಿದ್ರೆ ನಮಗೆ ಕಲರ್ ಎಲ್ಲ ಬೇಕಂತಿಲ್ಲ, ನಾವು ರೆಡ್ ಚಿಲ್ಲಿ ಪೇಸ್ಟ್ ಅದನ್ನೇ ಹಾಕ್ಬೋದು. ಆರ್ಗ್ಯಾನಿಕ್ ವೇ ಆಫ್ ಗೆಟಿಂಗ್ ಗುಡ್ ಕಲರ್ ಇನ್ ಯುವರ್ ಫುಡ್. ಇದು ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗ್ತದೆ, ಹಾಗೆ ಸಿಗುದಿಲ್ಲ. ಕಾಶ್ಮೀರಿ ಚಿಲ್ಲಿ ನಾವು ತರಿಸಬೇಕಾಗ್ತದೆ. ಕರೆಕ್ಟ್. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹೇಳಿ ಮಾಡ್ತಾರೆ, ಅದು ಎಷ್ಟು ಗೊತ್ತಿಲ್ಲ. ಬಟ್ ಇದು ಅಂದ್ರೆ ನಾವು ಪ್ರಾಪರ್ ಆಗಿ ತರಿಸಿ. ನಮ್ಮ ಬ್ಯಾಡಗಿ ಚಿಲ್ಲಿ ಸಹ ಅದು ಕಲರ್ ಇಲ್ಲ ಅಂತ ಹೇಳುದಲ್ಲ, ಬಟ್ ಅದು ಸ್ಪೈಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಉಂಟು ಕಾಶ್ಮೀರಿಗಿಂತ. ಬೆಳ್ಳುಳ್ಳಿ ಎಲ್ಲ ಹಾಕುವ ಸ್ವಲ್ಪ. ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ. ಜಿಂಜರ್ ಗಾರ್ಲಿಕ್ ಇಸ್ ಗೋಯಿಂಗ್ ಇನ್. ನೈಸ್. ಸೊ ಇದನ್ನು ಲೇಯರ್ ಆಗಿ ಮಾಡಬೇಕಲ್ಲ, ಫಸ್ಟಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಮತ್ತೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತದೆ. ಆಕ್ಚುಲಿ ತುಂಬಾ ಟೈಮ್ ಕನ್ಸ್ಯೂಮ್ ಆಗುದು ಆನಿಯನ್ಗೆ, ಅದಕ್ಕೆ ನಾನು ಅದನ್ನು ಫ್ರೈ ಮಾಡಿ. ಓಕೆ. ಕೊರಿಯಂಡರ್, ಓಕೆ, ಮಿಂಟ್ ಲೀವ್ಸ್, ಇದಕ್ಕೆ ಸಹ ನಾನು ಅದರ ಸ್ಟೆಮ್ಸ್ ಎಲ್ಲ ಇಟ್ಟಿದ್ದೀನಿ, ರೂಟ್ಸ್ ಎಲ್ಲ ಕ್ಲೀನ್ ಮಾಡಿ. ಗ್ರೀನ್ ಚಿಲ್ಲಿ ಮತ್ತೆ ಇದೊಂದು ಟ್ಯಾಮರಿಂಡ್. ಓಕೆ. ಓಕೆ. ಸೊ ಟೊಮೆಟೊ ನೀರು ಬಿಡ್ತದೆ, ಅದನ್ನು ಲಾಸ್ಟಿಗೆ ಹಾಕೋದಲ್ಲ ಫಸ್ಟಿಗೆ? ಓಕೆ. ಅದು ಇಂಪಾರ್ಟೆಂಟ್ ಇಲ್ಲ ನನಗೆ ತುಂಬಾ ಫ್ರೈ ಆಗ್ಬೇಕಂತ, ಇದೆಲ್ಲ ಸ್ವಲ್ಪ ಸ್ಮೆಲ್ ಬರ್ತದೆ. ಸೊ ಇದನ್ನೀಗ ಮಿಕ್ಸಿಯಲ್ಲಿ ಹಾಕೊಂಡು ಮಸಾಲ ಮಾಡಿ. ಓಕೆ. ಇದು ಡ್ರೈ ಮಸಾಲ ಆಗ್ತದಾ ವೆಟ್ ಮಸಾಲ? ವೆಟ್ ಮಸಾಲ. ಓಕೆ. ಸೊ ಈಗ ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದು. ಕೋಕೋನಟ್ ಆಯಿಲ್. ಓಕೆ. ನೀವೀಗ ಇದು ಬಿಸ್ನೆಸ್ ಮಾಡ್ತಾ ನಿಮ್ದು ಕುಕಿಂಗ್ ಸಾಧಾರಣ ಎಷ್ಟು ಸಮಯಕ್ಕೆ ಒಮ್ಮೆ ನಿಮ್ದು ಆಗ್ತದೆ ಕುಕಿಂಗ್? ನಾನು ಏನೋ ಒಂದು ಸ್ಪೆಷಲ್ ಡಿಶ್ ತುಂಬಾ ಪ್ಲಾನ್ ಮಾಡ್ತೇನೆ ಅದನ್ನು ಮಾಡುವ. ಓಕೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಯಾವ್ದು ಹಾಕುದು, ಅದು ಹಾಕಿದ್ರೆ ಈಗ ನಾವು ಕುಕಿಂಗ್ ಮಾಡೋದು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಅದು ಗ್ಯಾಸ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಸೊ ನಮ್ಮ ಇಂಡಿಯನ್ ಸ್ಪೈಸಸ್ ಅಲ್ಲಿ ಎಷ್ಟೋ ಉಂಟು, ಅದು ನಮ್ಗೆ ಈಗ ಅಂತ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಕ್ಕೆಲ್ಲ ಹಾಕಿ. ಸೊ ಅದಕ್ಕೆ ಈಗ ಒಂದು ಕುಕಿಂಗ್ ಮಾಡುವಾಗ ಅದು ಗ್ಯಾಸ್ಟ್ರಿಕ್ ಆಗುದಾದ್ರೆ, ಈಗ ದಾಲ್ ಹೇಳ್ತಾರೆ ಗ್ಯಾಸ್ಟ್ರಿಕ್ ಆಗ್ತದೆ, ಸೊ ಅದಕ್ಕೆ ನಾವು ಬೇಕಿದ್ದ ಇಂಗ್ರೀಡಿಯೆಂಟ್ಸ್ ಅನ್ನು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಸೊ ಅದು ಸಮಸ್ಯೆಗಳು ಬರುವುದಿಲ್ಲ. ಸೊ ಒಂದಕ್ಕೆ ಹೊಡಿಲಿಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳಿ ಇರ್ತದೆ ಅದರೊಟ್ಟಿಗೆ ಹೇಳಿಕೊಂಡು. ಅದನ್ನು ಆಕ್ಚುಲಿ ನಮ್ಮ ಇಂಡಿಯನ್ ಸ್ಪೈಸಸ್ ಆಕ್ಚುಲಿ ನನಗೆ ತುಂಬಾ ಅದರ ಬಗ್ಗೆ ನೋಡ್ತಾ ಇದ್ದೀನಿ ಇಂಡಿಯನ್ ಸ್ಪೈಸಸ್ ಅಲ್ಲಿ ಯಾವುದಕ್ಕೆ. ಸೊ ತುಂಬಾ ಡಿಶಸ್ ಮಾಡ್ಬೋದು ನಮ್ಮ ಸ್ಪೈಸಸ್. ಸೊ ನಂಗೆ ಅದು ಎಂಜಾಯ್ ಮಾಡ್ತೇನೆ ನಾನು ಕುಕ್ ಮಾಡಿ. ನಿಮ್ಮ ಸ್ಪೆಷಾಲಿಟಿ ಯಾವುದು? ಚೈನೀಸ್, ಇಂಡಿಯನ್? ಎಲ್ಲ ಮಾಡ್ತೇನೆ ನಾನು, ಎಲ್ಲ ಮಾಡ್ತೇನೆ. ಆಕ್ಚುಲಿ ನಂಗೆ ಈ ವಡ ಮಾಡುದು ಅದೆಲ್ಲ ನಮಗೆ ಆಗುದೇ ಇಲ್ಲ ಅಂತ ಅನ್ಸ್ಕೊಂಡಿದ್ದೆ. ಬಟ್ ನಾನು ಒಂದೇ ಸರ್ತಿ ಟ್ರೈ ಮಾಡಿ ಅದೆಲ್ಲ ಕಷ್ಟ. ಈಗ ನಾನು ಅಂದ್ರೆ ಎಲ್ಲ ಒಂದು ಸಹ ಕವರ್ ಮಾಡ್ತಿದ್ದೇನೆ. ಅಂದ್ರೆ ಈ ಸೌತ್ ಇಂಡಿಯನ್ ಆಗಲಿ, ಈ ಬ್ರೇಕ್ಫಾಸ್ಟ್ ಡಿಶಸ್ ಆಗಲಿ ಎಲ್ಲ ಸಹ ಉಪ್ಪಿಟ್ಟು ಎಲ್ಲ ಅದನ್ನು ವೆಜಿಟೇಬಲ್ ಹಾಕಿ ಮಾಡೋದು ತುಂಬಾ ಎಲ್ಲ. ಅಂದ್ರೆ ನಮಗೆ ಅದು ಮಾತ್ರ ಗೊತ್ತಿರೋದು ಅದು ಸ್ಪೆಷಲ್ ಇಲ್ಲ. ಎಲ್ಲ ಸಹ ಮಾಡಬೇಕು, ಎಲ್ಲ ಸಹ ಮಾಡಬೇಕು, ಅಂದರೆ ಹೆಲ್ದಿ ರೀತಿಯಲ್ಲಿ ಮಾಡಬೇಕಂತ ನನ್ನದೊಂದು ಡ್ರೀಮ್ಸ್ ಇದೆ, ಅದನ್ನು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದು ಟೊಮೆಟೊ ಹಾಕುವ. ಇದು 1.5 ಟೊಮೆಟೊ ಯೂಸ್ ಮಾಡಿದ್ದೀನಿ ನಾನು. ಓಕೆ. ಇದು 1 kg ಕುಕಿಂಗ್ ಈಗ. ಓಕೆ. ಸೊ ಇದು ನೀವು ಹೇಳಿದ್ದು ಈಗ ಟೊಮೆಟೊವನ್ನು ತುಂಬಾ ಹೆಚ್ಚು ಕುಕ್ ಮಾಡಬೇಕು ಹೇಳಿಲ್ಲ, ಅದು ಸಾಫ್ಟ್ ಆಗ್ತದೆ ಈಗ ಅದರ ಹೀಟ್ ಅಲ್ಲೇ ಸಾಫ್ಟ್ ಆಗ್ತದೆ. ಮತ್ತೆ ಹೇಗಿದ್ರು ಮಿಕ್ಸಿಗೆ ಹೋಗ್ತಾ ಉಂಟದು. ಒಂದು 5 to 10 ಮಿನಿಟ್ಸ್ ಇದು ಕೂಲ್ ಆಗಲಿಕ್ಕೆ ಬಿಡಬೇಕು. ಹೌದು. ಓಕೆ. ಲಾಸ್ಟ್ ಇಂಗ್ರೀಡಿಯೆಂಟ್. ಇದು ಈಗ ಆಲ್ಮೋಸ್ಟ್ ಆಯ್ತು. ಈಗ ಇದನ್ನು ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಅದು ಕೂಲ್ ಆಗಬೇಕು, ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ. ಗೈಸ್, ಇದು ಯಾರು ಕುಕ್ ಮಾಡ್ತಾರೆ ಆಲ್ರೆಡಿ ಗೊತ್ತುಂಟು. ಬಟ್ ಇಫ್ ದರ್ ಆರ್ ಪೀಪಲ್ ಹೂ ಡು ನಾಟ್ ನೋ ಹೌ ಟು ಕುಕ್, one word of caution: this masala, once you roast, right, do not directly put it in the mixie while it is hot and start the mixie. It will just explode. ಆಯ್ತಾ? ಆದ್ದರಿಂದ ಅದನ್ನು ಕೂಲ್ ಆದ ನಂತರವೇ ಮಿಕ್ಸಿಯನ್ನು ಯೂಸ್ ಮಾಡಿ. ಗೊತ್ತಾಯ್ತಾ? ಕರೆಕ್ಟ್ ಅಲ್ಲ? ಇದು ಗೊತ್ತಿಲ್ಲದವರಿಗೆ ಮತ್ತೆ ಇಲ್ಲ ಸುಮ್ಮನೆ ಮೇಲೆ ಕೆಳಗೆ ಆಗ್ತದೆ. ಗೊತ್ತಿದ್ದವರು ಇದನ್ನು ಇಗ್ನೋರ್ ಮಾಡ್ಬೋದು. ನಾವು ಅದು ಕೂಲ್ ಆದ ನಂತರ ಸಿಗುವ. ಗೈಸ್, ಅದು
ರೋಸ್ಟ್ ಆದ ನಂತರ ಪರಿಮಳ ಸಾಲಿಡ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಆಯ್ತಾ. ಈಗ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಅದು ತಣ್ಣಗೆ ಎಷ್ಟು ಆಗ್ಲಿಕ್ಕೆ ಇಟ್ಟಷ್ಟು ಆಗಿದೆ. ಗ್ಲೆನ್, ಓವರ್ ಟು ಯು. ಈಗ ಅದನ್ನು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ. ಓ ಎಸ್. ಸ್ವಲ್ಪ ಸಾಲ್ಟ್. ಓಕೆ. ಮತ್ತು ಸ್ವಲ್ಪ ವಾಟರ್. ವಾಟರ್. ಇದು ಒಳ್ಳೆ ಚಂದ್ರಲೋಕಕ್ಕೆ ಹೋಗುವ ರಾಕೆಟಿನ ಹಾಗೆ. ದೊಡ್ಡ ಮಿಕ್ಸರ್. ದೊಡ್ಡ ಮಿಕ್ಸರ್. ಓ, ಫಸ್ಟಿಗೆ ದಾಲ್ ಚಿಕನ್ ಎಲ್ಲ ಹಾಕಿದ್ದು 4 ವಿಸಿಲ್ ತೆಗೆದಿದೆ ಇದರಲ್ಲಿ. ನೈಸ್. ಓಕೆ, ಪರ್ಫೆಕ್ಟ್. ಸೊ ಮಸಾಲ ಸಹ ರೆಡಿ ಆಯಿತು. ನಾವು ಮಸಾಲ ಒಂದ್ಸರ್ತಿ ತೋರಿಸಿಗ್ಲೇನು ಅವರಿಗೆ ಹೇಗಾಗಿದೆ ಹೇಳ್ಕೊಂಡು ಮಸಾಲ. ಇದು ತುಂಬ ಗ್ರೈಂಡ್ ಬೇಕಂತಿಲ್ಲ, ಇದು ಈ ರೀತಿ ರಫ್ ಇದ್ರೆ ಆಯಿತು. ವೆರಿ ನೈಸ್. ಈಗ ನೆಕ್ಸ್ಟ್ ಎಂತ ಮಾಡೋದು ನಾವೀಗ? ಇದನ್ನು ಇನ್ನೂ ಜಾಸ್ತಿ ಟೈಮ್ ಇಲ್ಲ ಇದಕ್ಕೆ. ಇದನ್ನು ಈ ಕಡಾಯಿಯಲ್ಲಿ ಹಾಕಿ ನಾವು ಮಸಾಲವನ್ನು ಫ್ರೈ ಮಾಡಬೇಕು ಸ್ವಲ್ಪ, ಒಂದು 2 ಮಿನಿಟ್. ಓಕೆ. ಗೀ ಹಾಕಿ, ಆ್ಯಡ್ ಗೀ. ಓಕೆ. ಓ, ಗೀ ಸರಿ ಹಾಕ್ಬೇಕಲ್ಲ? Ghee is good for health also. Okay. You get a very good quality ghee, then it's good. Okay. Non-veg ghee ಹಾಕಿದ್ರೆ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. Okay. Oh, now the masala is going into the ghee. Please be at a distance. ಇದು ಇದರಲ್ಲಿ ಒಂದು ಇದಿದೆ, ನಾವು ಕ್ಯಾಶ್ಯೂ ನಟ್ ಹಾಕಿದ್ರಿಂದ ಅದು ಅಂಟುತ್ತದೆ. ಓಕೆ, ಸ್ಟಿಕ್ಕಿ ಆಗ್ತದೆ ಇದರಲ್ಲಿ ಯಾವುದು ಪ್ಯಾನ್ ದಾಡಿ. ಸೊ ಅದಕ್ಕೊಂದು ಸ್ವಲ್ಪ ಕ್ಯಾಶ್ಯೂ ಇರಬೇಕಾಗ್ತದೆ. ಓಕೆ. ಸೊ ಇದು ಮಾಡ್ತಾ ಇರಬೇಕಿಲ್ಲ ಅಂದ್ರೆ ಅಡಿಗೆ ತಾಗ್ತದೆ ಅಲ್ಲ? ಎಲ್ಲ ಕ್ಯಾಶ್ಯೂ ನಟ್ ಮಹಿಮೆ. ನಾವೀಗ ಒಂದು ಫಿಶ್ ಇದು ಮ್ಯಾರಿನೇಟ್ ಮಾಡಿಟ್ಟು. ಒಂದು ನಿಮಿಷ, ಇವರು ಇನ್ನು ಊಟ ಆಗಲಿಲ್ಲ, ಇವ್ರದ್ದು ದಮ್ಮಿಲ್ಲ. ಲಕ್ಕಿ ಮಾತಾಡಿ ನೀವು. ಈಗ ಫಿಶ್ ನಾವು ಮ್ಯಾರಿನೇಟ್ ಮಾಡಿಟ್ಟದನ್ನು ಅದನ್ನು ನಾವೀಗ ಪ್ಯಾನ್ ಅಲ್ಲಿ ರೋಸ್ಟ್ ಮಾಡುವ. ಓಕೆ. ಆಕ್ಚುಲಿ ಇದಕ್ಕೆ ಇನ್ನೂ ಸಹ ಒಂದು 2-3 ಮೆಥಡ್ಸ್ ಇದೆ. ಓಕೆ. ನಮ್ಮ ವ್ಯೂವರ್ಸ್ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು, ಪರವಾಗಿಲ್ಲ. ನೈಸ್. ಇದು ಆಪ್ಷನ್ 1 ಚಾರ್ಕೋಲ್ ಹಾಕಿ ಮಾಡ್ಬೋದು. ಹೇಳಿದ್ರೆ ಬಾರ್ಬೆಕ್ಯೂ ಅಲ್ಲಿ. ಓಕೆ. ಇಲ್ಲದಿದ್ರೆ ಈ ನಮ್ಮ ತೊಂದರೆ ಇದೆಯಲ್ಲ, ಹೌದು, ಬಾಳೆಲೆ ಸುತ್ತಿ ಅದು ಮಾಡ್ಬೋದು. ಹೆಲ್ದಿ ಬೇಕಾದ್ರೆ ಆಯಿಲೇ ಬೇಡ ಅಂತ ಹೇಳಿ ಮಾಡುವವರು ಅದನ್ನು. ಮತ್ತೆ ಇದರಲ್ಲಿ ನಮ್ಮ ಏರ್ ಫ್ರೈಯರ್ ಅಲ್ಲಿ ಮಾಡ್ಬೋದು, ಅವನ್ ಅಲ್ಲಿ ಮಾಡ್ಬೋದು. ಇದೆಲ್ಲ ಆಪ್ಷನ್ಸ್ ಇದೆ. ಓಕೆ. ಈಗ ನಾವು ಇದಕ್ಕೆ ಪ್ಯಾನ್ ಫ್ರೈ ಮಾಡ್ತೇವೆ. ಬಟರ್ ಹಾಕ್ಬೇಕು. ಬಟರ್ ಅಗೇನ್. ಕೊಕೊನಟ್ ಆಯಿಲ್ ಹಾಕುವ. ಓಕೆ. ಅದು ಇಲ್ಲದಿದ್ರೆ ಬಟರ್ ಹಾಕಿದ್ರೆ ಅಲ್ಲಿ ಬರ್ನ್ ಆಗ್ತದೆ ಜಾಸ್ತಿ ಫಸ್ಟಿಗೆ. ಈಗ ಅದ್ರ ಮೇಲೆ ಬಟರ್ ಅಲ್ಲ? ಓಕೆ. ಸೊ ಗೈಸ್, ಬಟರ್ ಹಾಕುದಾದ್ರೆ ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿ. ಯಾವ್ದು ಆಯಿಲ್ ಹಾಕ್ತದೆ, ಕೊಕೊನಟ್ ಆಯಿಲ್ ಬೇಕಂತಿಲ್ಲ, ಯಾವ್ದು ಬೇಕಾದ್ರೂ ಆಯಿಲ್ ಹಾಕ್ಬೋದು. ಓಕೆ. ಬಟರ್ ಬಿತ್ತು. ಬಟರ್ ತೊಂದರೆ ಇಲ್ಲ, ಹಾಕ್ಬೋದು. ಇದು ಸಾಲ್ಟೆಡ್ ಬಟರ್. ಓಕೆ. ಈಗ ಹೆಲ್ದಿ ಬೇಕು, ಇನ್ನು ನಮ್ಗೆ ಎಷ್ಟೆಲ್ಲ ಆಯಿಲ್ ಬೇಡ ಅಂತ ಹೇಳುವವರು ಏರ್ ಫ್ರೈ ಅಲ್ಲಿ ಮಾಡ್ಬೋದು, ಅವನ್ ಅಲ್ಲಿ ಮಾಡ್ಬೋದು, ತೊಂದರೆಯಲ್ಲಿ ಮಾಡ್ಬೋದು, ಇದ್ರೆ ಬಾರ್ಬೆಕ್ಯೂ ಸಹ ಮಾಡ್ಲಿಕ್ಕೆ. ಇದಕ್ಕೆ ಬೆಸ್ಟ್ ಸೂಟೆಡ್ ಫಿಶ್ ಪಾಂಪ್ಲೆಟ್ ಆರ್ ಎಸ್ ಸ್ನ್ಯಾಪರ್, ರೆಡ್ ಸ್ನ್ಯಾಪರ್. ಸ್ವಲ್ಪ ಚಟ್ಟಿ ಇದ್ರೆ ಒಳ್ಳೇದು ಹೇಳ್ಕೊಂಡ್ರೆ. ಸೋಲ್ ಫಿಶ್ ಅಂತ ಬರ್ತದೆ, ನಂಗ್ ಅದಾಗ್ತದೆ, ಫ್ರಾನ್ಸ್ ಆಗ್ತದೆ. ಓಕೆ. ಇದೆಲ್ಲ ಯೂಸ್ ಮಾಡ್ಬೋದು. ಗೈಸ್, ಒಂದು ಸರ್ತಿ ಇದು ನೋಡಿ. ನೈಸ್. ನಿಮ್ಗೆ ಎಂತ ತೋರ್ತದೆ? ನಾನು ಈ ಕುಕಿಂಗ್ ವಿತ್ ದ ಗೆಸ್ಟ್ ಹೇಳಿ ಎಪಿಸೋಡ್ ಪ್ಲಾನ್ ಮಾಡಿದ್ದು ಎಂತದಕ್ಕೆ ಹೇಳಿ ತೋರ್ತದೆ ಇದಕ್ಕೆ. ನಮ್ದು ಪೋಸ್ಟಲ್ ಆದ್ರಿಂದ ಫಿಶ್ ಒಂದು ರೆಸಿಪಿ ಕಂಪಲ್ಸರಿ ಅಲ್ಲ? ಫಿಶ್ ರೆಡಿ ಆದ ಹಾಗೆ ಎಂತದ ಒಂದು ಸಂಕೇತ ಬರ್ತಾ ಉಂಟು. ಅದರಿಂದ ಇದಾದ ನಂತರ ಇದು ಫಿಶ್ ಅಲ್ಲಿ ಬೇರೆ ಅಂತ ಮಾಡ್ಲಿಕ್ಕಿಲ್ಲ ಅಲ್ಲ?
ರೆಡಿ, ಫಿಶ್ ರೆಡಿ. ವಾವ್, ಆ ಚಸ್ಸಲ್ಲಿ ಸೌಂಡ್ ಬರ್ತಾ ಉಂಟಲ್ಲ ಬಟರ್ ಇದು. ಗಮ್ಮತ್ತು ಗಮ್ಮತ್ತು. ನೈಸ್. ನಾವು ಇದಕ್ಕೆ ಎಂತ ಈ ಮೊಸರು ಹಂಕರ್ಡ್ ಎಲ್ಲ ಹಾಕುದ್ರಿಂದ ಅದು ಬೇಗ ಕುಕ್ ಆಗ್ತದೆ. ಮತ್ತೆ ವಿನಿಗರ್ ಹಾಕಿ ನಾವು ಫಸ್ಟಿಗೆ ಒಂದು ಮ್ಯಾರಿನೇಟ್ ಮಾಡಿಟ್ಟದ್ದು. ಇದು ಪೌಡರ್ ಎಲ್ಲ ಹಾಕುವ. ಓಕೆ, ನಾವು ಅದು ತೋರಿಸಿದ್ದ ಜೀರಾ ಮತ್ತೆ ಧನಿಯಾದು, ಗರಂ ಮಸಾಲ, ಕಸೂರಿ ಮೇಥಿ, ಹಳದಿ. ನೈಸ್. ಓಕೆ, ನಮ್ಮ ಮಸಾಲ ಆಲ್ಮೋಸ್ಟ್ ರೆಡಿ ಆದಾಗೆ ಉಂಟಲ್ಲ. ವೆರಿ ನೈಸ್. इनसे सवाल पूछूं क्या? नहीं. ಈಗ ಚಿಕನ್ ಹಾಕಿ ಓಕೆ, ಇದು ದಾಲ್ ಹಾಕಿದ ಚಿಕನ್ ಹಾಕಿ ದಾಲ್ ಚಿಕನ್ ಕುಕ್ ಮಾಡಿ. क्या इसको चिकन दाढ़ी तो मैं बोल सकते नहीं बोल. ಓ, ಸಡನ್ ಟೆಕ್ಸ್ಚರ್ ಚೇಂಜ್ ಆಯಿತು ನೋಡಿ. ಕುಕ್ ಮಾಡಿದ ನೀರು ಸಹ ಇತ್ತಲ್ಲ ಅದರಲ್ಲಿ. ಸೊ ಈಗ ಇನ್ನು ಸ್ವಲ್ಪ ನಾವು ನೀರು ಹಾಕ್ತೇವೆ, ಗ್ರೇವಿ ಮಾಡುವ ಅದು. 100 ml of water. ಓಕೆ, ಅದು ನಮ್ಗೆ ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಗೆ ಬೇಕು ಹಾಗೆ. ಯಾ, ಡನ್. ಡನ್. ಯಸ್. ಸೊ ಗೈಸ್ ನೋಡಿ, ಇವತ್ತಿನ ಡಿಶ್ ಐ ಲವ್ ಇಟ್ ದಿಸ್ ವೇ, ವೆನ್ ಯು ನೋ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಈಟಿಂಗ್ ಆ್ಯಂಡ್ ದ ಪ್ಲೇಟ್ ಹ್ಯಾಸ್ ಮೋರ್ ಆಫ್ ದ ಸೇಮ್ ಡಿಶ್. ಸರ್, ಸೊ ಫಿಶ್ ಆಯಿತು, ಚಿಕನ್ ಆಯಿತು, ರೈಸ್ ಆಯಿತು. ನಿಮಗೊಂದು ಸ್ಪೆಷಲ್ ಇದೆ. ಇನ್ನೂ ಸಹ ಸ್ಪೆಷಲ್ ಉಂಟಾ? ಇದು ಓಹೋ ಮೂಡೆ. ಮೈ ಮಮ್ ಸ್ಪೆಷಲ್. ವೆರಿ ನೈಸ್, ನೈಸ್. ಇದನ್ನು ತೆಗಿವಾ? ಮನೆಯಲ್ಲೇ ಮಾಡಿದ್ದು. ಓ ಹೌದಾ? ನೈಸ್. ತೆಗಿತೇನೆ. ತೆಗಿರಿ ತೆಗಿರಿ. ಓ, ಚಿಕನ್ ಗ್ರೇವಿ ಒಟ್ಟಿಗೆ ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ನನ್ನ ಹೆಸರು ಬರೆದಿತ್ತು ಇದರಲ್ಲಿ. ಯಸ್ ಯಸ್ ಯಸ್, ಪರ್ಫೆಕ್ಟ್. So guys, these are the dishes that we saw right from the scratch. Yes sir, thank you. Great. Oh yes. So here's the chicken and let me serve the fish. ಆಹಾ, ಇಲ್ಲಿ ನೋಡಿ, ಆ ಕೋಟ್ ನೋಡಿ, ಆ ಕೋಟ್ ಇರೋದೇ ಫಿಶ್ ತೆಗೆಯುವ ಪೀಸ್. ಅದ ಕಲರ್ ಬರಬೇಕು. ಹೌದು. ಸೊ ದೇರ್ ಯು ಗೋ. ಸರಿ, ನಿಮಗೊಂದು. ಸೊ ವಿದೌಟ್ ಫರ್ದರ್ ಅಡು, ಇಟ್ ಈಸ್ that time when we eat. So let's go by the protocol. Fish starter. So I am taking this fish. ಇದು ನೋಡಿ, ಒಳ್ಳೆ ಸ್ಲೈಸ್ ಹೇಳಿದರೆ ದಪ್ಪದ್ದು ಸ್ಲೈಸ್. ಆ ಕಲರ್ ನೋಡಿ ಅದರಲ್ಲಿ. ಇಲ್ಲಿ ನೋಡಿ, ಮೇಲೆ ಕೆಳಗೆ ಕೋಟ್, ಸೈಡಲ್ಲಿ ಹೇಗೆ ಗ್ರೇವಿ, ಅದು ಗ್ರೀನ್ ಮಸಾಲ ತಾಗಿದೆಯಲ್ಲ. ಸೂಪರ್ ಸರ್. ಫಿಶ್ ಫ್ರೆಶ್ ಉಂಟು ಹೇಳಿದ್ರೆ ಗೊತ್ತಾಗ್ತಾ ಉಂಟು. ಆ ಮಸಾಲದ ಟೇಸ್ಟ್ ಉಂಟಲ್ಲ, ಓವರ್ ಕುಕ್ ಸಹ ಆಗಲಿಲ್ಲ, ರಾ ಸಹ ಉಳಿಲಿಲ್ಲ. ಸೊ ಆ ಕೋಟಿನ ಕರೆಕ್ಟಲ್ಲಿ ಆ ಕ್ರಿಸ್ಪ್ನೆಸ್ ಸಿಗ್ತಾ ಉಂಟು. ಪ್ಲಸ್ ಅದರ ಈ ಸೈಡಿಗೆ ನೋಡಿ ಆ ಮಸಾಲ, ಅದು ಕೋಟ ಒಂಥರ ಬ್ರೌನಿಶ್ ಬರಬೇಕಾದ್ರೆ ನಾವು ಬೇಸನ್ ಹಾಕ್ತೀವಲ್ಲ, ರೋಸ್ಟೆಡ್ ಬೇಸನ್, ಅದು ಅಲ್ಲಿ ಕೋಟ್ ಆಗಿ ನಿಲ್ತದೆ. ನೈಸ್. ಕೆಲವು ನೋಡಿ ಇವರೊಟ್ಟಿಗೆ ಉಂಟಲ್ಲ, ಕೆಲವು ಟೆಕ್ನಿಕಲ್ ಡೀಟೇಲ್ಸ್ ಸಿಕ್ಕಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಸಹ ನೆಕ್ಸ್ಟ್ ಒಂದು ಕುಕಿಂಗ್ ವ್ಲಾಗ್ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಸರ್ ನೀವು ಕುಕ್ ಅಲ್ಲ ಸರ್, ನೀವು ಟೀಚರ್ ಸರ್. ನಮಗೆ ಸುಮಾರು ಸಿಕ್ಕಿದ್ದಿಲ್ಲಿ ಕಲಿಲಿಕ್ಕೆ.
ಸರ್ ಹೇಗಾಗಿದೆ ಸರ್? ಪರ್ಫೆಕ್ಟ್. ವೆರಿ ಗುಡ್. ಫ್ರಮ್ ದ ಹಾರ್ಸಸ್ ಮೌತ್. ಅದು ಈ ಫಿಶ್ ಇದು ಸೈಜಸ್ ಡಿಪೆಂಡ್ಸ್. ಹಾ. ಸ್ವಲ್ಪ ದೊಡ್ಡದಿರ್ಬೇಕು, ಹಾ. ಹಾಗಾದ್ರೆ ಒಂದು ಫ್ಯಾಟ್ ರಿಲೀಸ್ ಆಗ್ತದೆ, ಅದರಿಂದ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ಅಲ್ಲ. ಈಗ ಚಿಕ್ಕ ಫಿಶ್ ಆದ್ರೆ ಆದಷ್ಟು ಆ ಟೇಸ್ಟ್ ಅದರದೇ ಒಂದು ಫ್ಯಾಟ್ ಇರ್ತದೆ. Correct. ಅದು ಇಂಪಾರ್ಟೆಂಟ್. ಅದು ನೈಸ್. ಇದು ಗ್ಲೆನ್, ನಿಮ್ಮ ಲಿವಿಂಗ್ ಫುಡ್ ಅಲ್ಲಿ ನೀವು ಯಾವ ಡಿಶ್ ಪ್ರಿಪೇರ್ ಮಾಡಿದ್ದು? ನಮಗೆ ನಾನು ದೌಲತ್ ಕಿ ಮುರ್ಗ್ ಅಂತ ಹೇಳ್ಕೊಂಡು ನಂದೇ ಓನ್. ಅದು ಅದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಇದ್ದದ್ದು ನಿಮ್ದೇ ಓನ್ ಡಿಶ್ ನೀವು ಮಾಡಬೇಕು. ಓಕೆ. ಅದ್ರ ಬೇಸಿಸ್ ಅಲ್ಲಿ ಸಿಲೆಕ್ಷನ್ ಅವರು. ಓಕೆ. ಅಂದ್ರೆ ಎಷ್ಟು ಎಂಟ್ರಿಗೆ ಬಂದ್ರೆ ಖಾಲಿ 10 ಜನಕ್ಕೆ ಮಾತ್ರ ಅವ್ರು ಕಾಲ್ ಕೊಡುದು. ದೌಲತ್ ಕಿ ಮುರ್ಗ್ ಇಟ್ಸ್ ಅ ವೆರಿ ಲಾಂಗ್ ಡಿಶ್. ಅದು ತುಂಬಾ ಲೆಂತಿ ಡಿಶ್. ಅದು ಅದರಲ್ಲಿ ಸೌತ್ ಟು ನಾರ್ತ್ ಎಲ್ಲ ಸಹ ಬಂದಿದೆ. नाइस गाइस, तुम लोगों को मांगता है? हाँ तो बोलो, मैं भी खाएगा. ಅದನ್ನು ನಾವು ಅದರಲ್ಲಿ ಬಾದಾಮ್ ಯೂಸ್ ಮಾಡಿದ್ದೀನಿ, ಪಾಪಿ ಸೀಡ್ಸ್, ಕ್ಯಾಶು ನಟ್ಸ್, ಮತ್ತೆ ಅದಕ್ಕೆ ಕೊಕೊನಟ್ ಮಿಲ್ಕ್ ಹಾಕಿದೆ. ಇಂಥದ್ದೆಲ್ಲ ಒಳ್ಳೆ ರಿಚ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದು. ಘೀ ಮತ್ತೆ ಲಾಸ್ಟಿಗೆ ಅದನ್ನು ಪ್ರೆಸೆಂಟ್ ಮಾಡುವಾಗ ಈ ಗೋಲ್ಡನ್ ಇದುಂಟಲ್ಲ ಲೀಫ್ ಅದನ್ನು ಹಾಕಿ. ನೈಸ್. ಇಟ್ ಶುಡ್ ಅಂದ್ರೆ ದೌಲತ್ ಅಂತ should look rich. Correct, exactly. So they were impressed and I was the second to qualify. ಎರಡು ನಂಬರ್ ನಂದು, ಎರಡನೇ ನಂಬರ್ ಅಷ್ಟೇ ಎಂಟ್ರಿ ಬಂದದಲ್ಲಿ ನಾನು ಸೆಕೆಂಡ್ ಅಲ್ಲಿ ಕ್ವಾಲಿಫಿಕೇಶನ್ ಮಾಡಿ ಕಳಿಸಿದೆ. ಸೊ ನಾವು ಯಾರು ಏರಾಗೇರ ಶೆಫಿನ ಹತ್ರ ಹೋಗ್ತಾ ಇಲ್ಲ ಅಣ್ಣ. ನಾವು ಒಂದು ಲೆವೆಲ್ ಅಲ್ಲಿ, ಯಾವುದೋ ಲೆವೆಲ್ ಅಲ್ಲಿ ಇದ್ದಾರೆ, ನಮ್ಮ ಭಾಗ್ಯ ಇಲ್ಲಿ ಬಂದು ಕೂತ್ಕೊಂಡು ತಿಂತಾ ಇದ್ದೇವೆ ಹೇಳಿದ್ದು. ನಮ್ಮ ಸಭಾಗಿ ನಮಗೆ ಒಂದು ಆಪರ್ಚುನಿಟಿ ಈಗ ಸಹ ಸಿಕ್ಕಿದ್ದು. ನಿಮ್ಮದು ಚಾನಲ್ ನಾನು ತುಂಬ ಸಮಯದಲ್ಲಿ ನೋಡ್ತಿದ್ದೀನಿ. ಮೀನ್ಸ್ ಯು ಡೂಯಿಂಗ್ ಅ ಗುಡ್ ವರ್ಕ್ ಆ್ಯಕ್ಚುಲಿ. ಇದನ್ನು ನಾನು ನಿಮಗೆ ಕಮೆಂಟಲ್ಲಿ ಹಾಕಿದ್ದೀನಿ, ನೀವು ಗ್ಲೋಬಲಿ ಇನ್ನು ಮುಂದೆ ಹೋಗ್ತೀರಿ. ಯಾಕಂದರೆ ನಿಮ್ಮ ಹಿಂದಿ, ಇಂಗ್ಲೀಷ್ ಇಟ್ಸ್ ಆಲ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಪ್ಲಸ್ ಹೊರಗಿನ ಕಂಟ್ರಿ ಅವರಿಗೆ ಸಹ ಅರ್ಥ ಆಗ್ತದೆ. ಸೊ ದೇ ಕ್ಯಾನ್ ಆಲ್ಸೋ ವಿಸಿಟ್ ಇಂಡಿಯಾ ಆ್ಯಂಡ್ ಎಕ್ಸ್ಪ್ಲೋರ್ ಫುಡ್. ಥಿಂಗ್ಸ್ ಗೈಸ್, ಸಾರಿ ಇಮೋಷ್ನಲ್ ಆದ ಅದೇ ಖುಷಿಯಲ್ಲಿ ಚಿಕನ್ ತಿನ್ನುವ. ಸೊ ಗೈಸ್, ಲೆಟ್ಸ್ ಈಟ್ ಮೂಡೆ ಆ್ಯಂಡ್ ಚಿಕನ್ ನಾವು. ಓಕೆ, ಮೂಡೆಯನ್ನು ಹೀಗೆ ಪೀಸ್ ಮಾಡಿ ಇದನ್ನು ಸೈಡಲ್ಲಿಟ್ಟು ಫಸ್ಟಿಗೆ ಚಿಕನ್ ಪೀಸ್ ತಿನ್ನುವ. ಇದು ನೋಡಿ, ದಿಸ್ ಇಸ್ ನಾಟ್ ಬ್ರಾಯ್ಲರ್ ಅಲ್ಲ ಇದು ಯಾವ ಕೋಳಿ? ಇದು ಟೈಸನ್ ಕೋಳಿ ಆಯ್ತಾ. ಇದಕ್ಕೆ ಸುಮಾರು ವಿಸಿಲ್ ತಾಗಿದೆ ಆಯ್ತಾ, ಫುಲ್ ಬಾಯ್ಲ್ ಆಗಿ ಇದಾಗಲಿಕ್ಕೆ. ಓಹೋ, ಟೇಸ್ಟ್ ಮಾತ್ರ. ಮತ್ತು ಅದು ಕುಕ್ ಆದ ಸ್ಟೈಲ್ ನೋಡಿ, ನಾನು 2 ಹಲ್ಲಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿದರೆ. ಪರ್ಫೆಕ್ಟ್ಲಿ ಡನ್. ಆ್ಯಂಡ್ ದ ಗ್ರೇವಿ ಟೆಕ್ಸ್ಚರ್ ನೋಡಿ, ಗ್ರೇವಿದು ಇಟ್ಸ್ ನಾಟ್ ಫಾಲಿಂಗ್ ಆಫ್ because of dal. Correct, that thickness and the consistency and cashew nuts. Correct, thickness ಗೆ ಹೆಲ್ಪ್ ಮಾಡ್ತದೆ cashew nut. Guys, not too spicy, not too bland. It's perfect to go as an accompaniment for either dosa or mude, idli and things. And I am glad I am having my mude right here. So let's fill the mude with the gravy. Out of this world. I will eat this and meet you guys. Guys, food and conversation both to next level. Trust me, ये जो भाई बेचारे ऐसे पकड़े के रखे यार, मैं उनको और कितना. All right, so they said you can't go back home empty handed, so that's the gift for us. This time it's the other way around. Thank you so much for amazing food, amazing conversation and the gift too. Sigwa sir, ಇನ್ನೊಂದು ಸರ್ತಿ ಐ ಥಿಂಕ್ ವಿ ವಿಲ್ ಹ್ಯಾವ್ ಸಮಥಿಂಗ್ ಪ್ಲಾನ್ಡ್ ವೆರಿ ಸೂನ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಅವ್ರದ್ದು ಕುಕಿಂಗ್ ಆಯ್ತು, ಈಗ ಇಂದ ಕಿಚನ್ ಇದೆಲ್ಲ ನಿಮ್ಮ ಕೆಲಸ ಇನ್ನು ಮಾಡ್ತಾರೆ. ಇವತ್ತಿದೆ ಅಂತ ಅದೆಲ್ಲ ಮಾಡ್ಲಿಕ್ಕೆಲ್ಲ ಪ್ರೀ ಪ್ರಿಪರೇಷನ್ ಎಲ್ಲ ಅವರದ್ದೇ. ಪರ್ಫೆಕ್ಟ್ ಗೈಸ್, ಲೆಟ್ಸ್ ಗೋ. ವಿಲ್ ಮೀಟ್ ಯು ಅಗೇನ್ ಸೂನ್. ಥ್ಯಾಂಕ್ ಯು. ಟಾಟಾ.